pregnancy is not only for the woman, it is for the full family. ಇವಾಗ ಇಫ್ ಯು ಕಮ್ ಆ್ಯಂಡ್ ಸೇ ಅದರಲ್ಲಿ ಏನು, ವೈ ಆರ್ ಯು ಕ್ರೈಯಿಂಗ್, ಮಗು ಎಲ್ಲ ಆಗೋಗಿದೆಯಲ್ಲ ಇವಾಗೆಲ್ಲ ಎಲ್ಲ ನಾರ್ಮಲ್ ಆಗುತ್ತೆ, ಈ ಥರ ಇಫ್ ಯು ಕೀಪ್ ಸೇಯಿಂಗ್ ದಟ್ ದೇ ವಿಲ್ ಗೆಟ್ ಮೋರ್ ಇರಿಟೇಟೆಡ್. ಕೇರ್ ಇಲ್ಲ, ಸಪೋರ್ಟ್ ಕೊಡ್ತಿಲ್ಲ ಅಂದರೆ ದೇ ವಿಲ್ ಥಿಂಕ್ ದಟ್ ನಾನು ಇಷ್ಟೊಂದು ಮಕ್ಕಳು ಮಾಡ್ಕೊಂಡು ನಾ ಏನು ಮಾಡಲಿ. ಪ್ರಜಾನುಡಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹೇಮಂತ್. ಒಬ್ಬ ಮನುಷ್ಯನಿಗೆ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಆ ಮೆಂಟಲ್ ಹೆಲ್ತ್ ಡಿಸ್ಟರ್ಬ್ ಆದ್ರೆ ಏನಾಗುತ್ತೆ, ಅದರಿಂದ ವಾಪಸ್ ರಿಕವರಿ ಆಗೋದು ಹೇಗೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇಂದು ನಮ್ಮೊಟ್ಟಿಗಿದ್ದಾರೆ ಸೈಕಾಲಜಿಸ್ಟ್ ಸ್ನೇಹಾ ಸಿಂಹ ಮ್ಯಾಮ್. ಮ್ಯಾಮ್ ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಅವರೇ. ಚೆನ್ನಾಗಿದ್ದೀನಿ, ಐ ಆಮ್ ರೆಡಿ. ಮೇ ಮಂತ್ ಎಂಡಿಂಗ್ ಅಲ್ಲಿ ಇದೀವಿ. ಮೇ ಮಂತ್ ಬಂದು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಬಗ್ಗೆ ಇರುವಂತ ಮಂತ್. ಯಾವೆಲ್ಲ ಅವೇರ್ನೆಸ್ ಅನ್ನ ಮೂಡಿಸಿದ್ರಿ ಅಂತ ಈ ಮಂತ್ ಅಲ್ಲಿ? ಮೆಂಟಲ್ ಹೆಲ್ತ್ ಅವೇರ್ನೆಸ್ ಮಂತ್, ಫಸ್ಟ್ ಆಫ್ ಆಲ್ ನಾನು ತುಂಬ ಖುಷಿಯಾಗಿದ್ದೀನಿ ದಟ್ ಇಲ್ಲಿ ಇವತ್ತು ಬಂದು ಮಾತಾಡ್ತಾ ಇದ್ದೀನಿ. ಮೆಂಟಲ್ ಹೆಲ್ತ್ ಅವೇರ್ನೆಸ್ ಮಂತ್ ಇದೆ. ಮೆಂಟಲ್ ಹೆಲ್ತ್ ಬರೀ ವೀಕ್ ಜನಕ್ಕೆ ಹೋಗಬೇಕು, ಥೆರಪಿಸ್ಟ್ಗೆ ಹೋಗಬೇಕು ಅಂತ ಏನೂ ಇಲ್ಲ. ಈವನ್ ನಾರ್ಮಲ್ ಪೀಪಲ್ ಹೂ ಆರ್ ಸ್ಟ್ರಗ್ಲಿಂಗ್ ವಿತ್ ಸ್ಟ್ರೆಸ್ಸು, ಟೈಮ್ ಮ್ಯಾನೇಜ್ಮೆಂಟು, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್, someone who is able to take care any of the everyday activities also can go to a therapist. ಇವಾಗ ಸುಮಾರು ಜನ ಕ್ಲೈಂಟ್ಸ್ ಬರ್ತಾರೆ ಹೂ ಆರ್ ಆಲ್ರೆಡಿ ಡೂಯಿಂಗ್ ವೆರಿ ವೆಲ್ ಇನ್ ಲೈಫ್, ಆದ್ರೂ ಅವ್ರಿಗೆ ನನ್ನ ಪೊಟೆನ್ಷಿಯಲ್ ಹೇಗೆ ರೀಚ್ ಆಗಬೇಕು, ಇನ್ನೂ ಜಾಸ್ತಿ ಯಾವ ಥರ ಬೆಟರ್ ಆಗಬೇಕು, ಅದಕ್ಕೂ ಬರ್ತಾರೆ. ಆ್ಯಂಡ್ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಆಲ್ಸೋ ಪ್ರಮೋಟ್ಸ್ ಇದು ಸ್ಟಿಗ್ಮಾನ ರೆಡ್ಯೂಸ್ ಮಾಡೋದಕ್ಕೆ. ಮುಂಚೆ ಜನ ಹೇಳ್ತಿದ್ರು ದಟ್ ನೀನು ಸೈಕ್ಯಾಟ್ರಿಸ್ಟ್ಗೆ ಹೋಗ್ತಿದ್ಯಲ್ಲ, ಸೈಕಾಲಜಿಸ್ಟ್ಗೆ ಹೋಗ್ತಿದ್ಯಾ ಅಂದರೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಿದ್ಯಾ, ಹುಚ್ಚ ಆಗೋಗಿದೆಯಾ ಅಂತ. ಸೊ ಇವಾಗ ಆ ಥರ ಅಲ್ಲ, ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ, ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಆ್ಯಂಡ್ ಸ್ಕೂಲ್ಸಲ್ಲಿ, ವರ್ಕ್ ಪ್ಲೇಸಲ್ಲಿ, ಹಾಸ್ಪಿಟಲ್ಸಲ್ಲೆಲ್ಲ ಫುಲ್ಲು ಬ್ರೋಷರ್ಸ್ ಎಲ್ಲ ಕೊಟ್ಟು ಎಲ್ಲರಿಗೂ ಜನಕ್ಕೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಂಗೆ ತುಂಬ ಖುಷಿಯಾಗಿದೆ ದಟ್ ಇವತ್ತು ಬಂದು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋದಕ್ಕೆ, ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಅಂತ. ಎಸ್ ಮ್ಯಾಮ್. ಈಗ ಮೆಂಟಲ್ ಹೆಲ್ತ್ ಅಂತ ಬಂದ್ರೆ ನಾವು ಈಗ ಒಂದು ಮಗು ಹುಟ್ಟೋದಕ್ಕೆ ಮುಂಚೆಯಿಂದನೂ ಅದ್ರ ಬಗ್ಗೆ ಕೇರ್ ಮಾಡಬೇಕಾಗಿರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ರು ಮೆಂಟಲ್ ಹೆಲ್ತ್ಗೆ ಅಂದರೆ ಒಂದು ಲೇಡಿ ಪ್ರೆಗ್ನೆಂಟ್ ಆದಂಥ ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ಗೆ ಎಷ್ಟು ಕೇರ್ ಮಾಡಬೇಕು, ಎಷ್ಟೊಂದು ಜೋಪಾನವಾಗಿ ನೋಡ್ಕೊಬೇಕು ಅಂತ? ತುಂಬ ಜೋಪಾನಾಗಿ ನೋಡ್ಕೋಬೇಕು, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾವು ಏನು ಓವರ್ಲುಕ್ ಮಾಡೋದು ಅಂದರೆ, ನ್ಯೂ ಮದರ್ಸ್ ಇರ್ತಾರಲ್ಲ, ಅವರು ಪ್ರೆಗ್ನೆನ್ಸಿ ಆದಮೇಲೆ, ಕನ್ಸೀವ್ ಆದಮೇಲೆ ಅವ್ರಿಗೆ ನ್ಯೂಸ್ ಬಂದಾಗ ಅವ್ರಿಗೆ ಅನಿಸುತ್ತೆ ದ್ಯಾಟ್ ಇವಾಗ ಫುಲ್ ನನ್ನ ಲೈಫ್ ಚೇಂಜ್ ಆಗ್ತಿದೆ, ನಾನು ಒಂದು ಸಿಂಗಲ್ ಆಗಿದ್ದೆ, ಮ್ಯಾರೇಜ್ ಆದಮೇಲೆ ನಾವು ಫೈನಲಿ ಪ್ರೆಗ್ನೆಂಟ್, ಮದರ್ ಫೀಲಿಂಗ್ ಬರುತ್ತೆ. ಬಟ್ ಮದರ್ ಫೀಲಿಂಗ್ ಜೊತೆ ಅವ್ರಿಗೆ ಅವ್ರ ಒಳಗಡೆ ದೇ ವಿಲ್ ಬಿ ಫೀಲಿಂಗ್ ದ್ಯಾಟ್ ನಾನು ಚೈಲ್ಡ್ ಬರ್ತ್ ಹೆಂಗೆ ಹೌ ವಿಲ್ ಐ ಸರ್ವೈವ್ ಚೈಲ್ಡ್ ಬರ್ತ್ ಎಲ್ಲರ ಕಡೆ ನೋಡಿಬಿಟ್ಟು ಬೇರೆ ಬೇರೆ ಒಪಿನಿಯನ್ಸ್ ಇರುತ್ತೆ ದಟ್ ಇಟ್ ಈಸ್ ಅ ವೆರಿ ಒಂಥರ ಡಿಫಿಕಲ್ಟ್ ಟೈಮ್ ಫಾರ್ ದ ಮದರ್. ಚೈಲ್ಡ್ ಬರ್ತ್ ಹೇಗಿರುತ್ತೆ, ನನ್ನ ಬಾಡಿ ಹೆಂಗೆ ಚೇಂಜ್ ಆಗುತ್ತೆ, ನನ್ನ ಮೆಂಟಲ್ ಸ್ಥಿತಿ ಹೆಂಗಿರುತ್ತೆ, ಅದೆಲ್ಲ ಈ ಥರ ತುಂಬ ಚೇಂಜಸ್ ಆಗುತ್ತೆ. ಸೊ ನಾನು ಇವಾಗ್ಲೂ ಫಸ್ಟ್ಲಿ ಹೇಳ್ತೀನಿ ದಟ್ ಪ್ರೆಗ್ನೆನ್ಸಿ ಈಸ್ ನಾಟ್ ಓನ್ಲಿ ಫಾರ್ ದ ವುಮೆನ್, ಇಟ್ ಈಸ್ ಫಾರ್ ದ ಫುಲ್ ಫ್ಯಾಮಿಲಿ. ಯೋರ್ ಹಸ್ಬೆಂಡ್ ಇಲ್ಲ ನಿಮ್ಮ ಪಾರ್ಟ್ನರ್ ಇಲ್ಲ ನಿಮ್ಮ ಮದರ್ ಇನ್ ಲಾ, ಫಾದರ್ ಇನ್ ಲಾ, ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ನಿಮ್ಮ ಓನ್ ಪೇರೆಂಟ್ಸ್, ದೇ ಶುಡ್ ಬಿ ದೇರ್. ದೇ ಸೇ ದಟ್ ಪ್ರೆಗ್ನೆಂಟ್ ವುಮೆನಿಗೆ ಸ್ಟ್ರೆಸ್ ಕೊಡಲೇಬಾರ್ದು, ಬಿಕಾಸ್ ಅದು ಡಿರೆಕ್ಟಾಗಿ ಮಗುಗೆ ಅಫೆಕ್ಟ್ ಆಗುತ್ತೆ. ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ದ ವರ್ಡ್ ಟೆರಾಟೋಜನ್ಸ್, ವೇರ್ ದೇ ಸೇ ದಟ್ ಇವಾಗ ಯೂಶ್ವಲಿ mothers who are new into motherhood ಇಲ್ಲ getting into that pregnant feeling, they are reading up about ಏನೇನು ಎಕ್ಸ್ಪೆಕ್ಟ್ ಮಾಡಬೇಕು ಆಫ್ಟರ್ ಆ್ಯಂಡ್ ಬಿಫೋರ್, ಯಾವ ಥರ ಫೂಡ್ಸ್ ತಿನ್ನಬೇಕು, ಎಷ್ಟು ಮಲ್ಕೋಬೇಕು, ಮೆಡಿಸಿನ್ಸು. ಸೊ ಅದರ್ ದೆನ್ ಫಿಸಿಕಲ್ ಆ್ಯಂಡ್ ಬಯಾಲಜಿಕಲ್, ಮೆಂಟಲಿ ಹೇಗೆ ನನ್ನ ಇಮೋಷನ್ಸ್ನ ರೆಗ್ಯುಲೇಟ್ ಮಾಡ್ಕೊಂಡಿರ್ತೀನಿ. ಸೊ ನನ್ನ ಮಗು ಹುಟ್ಟಿದಾಗ ಯಾವುದು ಪ್ರಾಬ್ಲಮ್ಸ್ ಆಗಬಾರ್ದು ಇಲ್ಲ ಬರಬಾರ್ದು ಅಂತ ಯು ಹ್ಯಾವ್, ಆ್ಯಸ್ ಅ ಮದರ್ ಆ್ಯಂಡ್ ಆ್ಯಸ್ ಅ ಫ್ಯಾಮಿಲಿ ವಿ ಶುಡ್ ಕೀಪ್ ಇನ್ ಚೆಕ್ ವಿತ್ ದ್ಯಾಟ್. ಬಟ್ as situations can go on further, obviously circumstances ಬರ್ತಾ ಇರುತ್ತೆ, ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಬಟ್ ಫ್ಯಾಮಿಲಿ ಸ್ವಲ್ಪ ಸಪೋರ್ಟ್ ಇರಲೇಬೇಕು. ಬಿಕಾಸ್ ಮದರ್ ಇವಾಗ ಅವಳು ಫಸ್ಟ್ ಟೈಮ್ ಶಿ ಈಸ್ ಗೆಟಿಂಗ್ ಪ್ರೆಗ್ನೆಂಟ್, ಸೊ ಅವಳಿಗೂ ಒಂಥರ ಹೊಸ ಫೀಲಿಂಗ್ ಇದು. ಸೊ ಮದರ್ ಇನ್ ಲಾ ಇಲ್ಲ ಅವ್ರ ಮದರು, ದೇ ಶುಡ್ ಬಿ ದೇರ್ ಟು ಹೆಲ್ಪ್ ದೆಮ್ ಥ್ರೂ ಎವ್ರಿಥಿಂಗ್. ದಟ್ ವಿ ಸೇ ದಟ್ ವಿ ಡೂ ಪ್ರೀನೇಟಲ್ ಕೌನ್ಸ್ಲಿಂಗ್ ಇದೆ, ಈಗ ಪ್ರೀ ಮ್ಯಾರಿಟಲ್ ಕೌನ್ಸ್ಲಿಂಗ್ ಇದೆ. ಸೊ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೂ ದೇ ವಿಲ್ ಕಮ್, ಕಪಲ್ಸ್ ವಿಲ್ ಕಮ್ ಆ್ಯಂಡ್ ಸೇ ದಟ್ we are planning for family planning. ಈಗ
ಪ್ರೀನೇಟಲ್ ಕೌನ್ಸ್ಲಿಂಗ್ ಅಂದರೆ ಮಗು ಹುಟ್ಟೋಕ್ಕಿಂತ ಮುಂಚೆ ಮಗು ಹುಟ್ಟಾದ್ಮೇಲೆ ಯಾವ ಥರ ನೋಡ್ಕೋಬೇಕು, ಯಾವ ಥರ ಯುನೋ ಫೂಡು ಇಲ್ಲ ಇಮೋಷನ್ ವೈಸ್ ಹೇಗೆ ನೋಡ್ಕೋಬೇಕು ಅಂತೆಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಕ್ರೂಷಿಯಲ್ ಟೈಮ್. ಸೊ ಆಗ ವಿ ಶುಡ್ ನಾಟ್ ಲೆಟ್ ಗೋ ದ ಮದರ್ಸ್ ಸೈಡ್ ಎಟ್ ಆಲ್. ವಿ ಶುಡ್ ಗಿವ್, ಬಿಕಾಸ್ ಇವಾಗ ಮೊಮ್ಮಗಳು ಬೇಕು ಅಂದ್ರೂ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ದ ಮದರ್ ಇಸ್ ಫೈನ್ ಫಸ್ಟ್. ಆ್ಯಂಡ್ as a partner, as a husband, they should give as much as responsible, they should be responsible ಅಂತ ಹೇಳಿ. ಈಗ ಪ್ರೆಗ್ನೆಂಟ್ ಟೈಮಲ್ಲಿ ಕೆಲವೊಬ್ಬರಿಗೆ ಮಿಸ್ಕ್ಯಾರೇಜಸ್ ಆಗುವಂಥದ್ದನ್ನ ಗಮನಿಸಿರ್ತೀವಿ. ಈ ರೀತಿ ಮಿಸ್ಕ್ಯಾರೇಜ್ ಆಗಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗ್ಬೋದು. ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ? ಹಾಂ, ಸೊ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಫಸ್ಟ್ ಮದರ್ಸ್ ಹೂ ಆರ್ ಬಿಕಮಿಂಗ್ ನ್ಯೂಲಿ ಮದರ್ಸ್, ಏನು ಮಿಸ್ಕ್ಯಾರೇಜ್ ಆಗಿದ್ದರಿಂದ ದೇ ವಿಲ್ ಹ್ಯಾವ್ ದಟ್ ಟ್ರಾಮಾ ದಟ್ ನನಗೆ ಮಗು ಯಾವತ್ತೂ ಆಗಲ್ಲ. ದೇ ವಿಲ್ ಟ್ರೈ ಔಟ್ ಡಿಫ್ರೆಂಟ್ ವೇಸ್, ಅಡಾಪ್ಷನ್ನು ಇಲ್ಲ IVF ಎಲ್ಲ ಹೋಗ್ತಾರೆ. ಬಟ್ ಬೈ nature, by miracle, they get pregnant, and a trauma irutte, and they will have all these questions. Am I a good mother? ನಾನು ಒಳ್ಳೆ ಅಮ್ಮ ಆಗ್ತೀನಾ, ತಾಯಿ ಆಗ್ತೀನಾ? ನಾನು ಓಕೆ, ನಮ್ಮ ಮಗಳು ನನಗೆ ಸ್ಟ್ರೆಸ್ ಆಗಿ ಇಫ್ ಐ ಲೀವ್ ಮೈ ಕಿಡ್ ಆ್ಯಂಡ್ ಗೋ ಅವೇ ಏನಾಗುತ್ತೆ? ಈ ಥರ ಎಲ್ಲ ಕ್ವೆಶನ್ಸ್ ಇದ್ದೇ ಇರುತ್ತೆ. ಬಟ್ ಹ್ಯಾವಿಂಗ್ ಅ ವೆರಿ ರೆಸ್ಪಾನ್ಸಿಬಲ್ ಸ್ಟ್ರಾಂಗ್ ಹೆಡೆಡ್ ಪಾರ್ಟ್ನರ್, partnership, when you have that partnership with your husband, when you have a supportive system, ಕಮ್ಯುನಿಟಿ ಇದ್ದಾಗ ಒಂಥರ ಯು ವಿಲ್ ಫೀಲ್ ಎನ್ಕರೇಜ್ಡ್ ಆ್ಯಂಡ್ ಆ ಭರವಸೆ ಬರುತ್ತೆ. ಆ್ಯಂಡ್ ಅದರಿಂದ ವಿತ್ ಲಿಟಲ್ ಬೇಬಿ ಸ್ಟೆಪ್ಸ್ ಆಗಿ ಫಾರ್ ಸಮ್ಮನ್ ಹೂ ಇಸ್ ಗಾಟ್ ದಟ್ ಟ್ರಾಮಾ ಆಫ್ ಮಿಸ್ಕ್ಯಾರೇಜ್ ಇಲ್ಲ ಈ ಎಂಪ್ಟಿನೆಸ್ ಸಿಂಡ್ರೋಮ್ ಅಂತಾರೆ. ಇವಾಗ ಮಗು ಆದಾದಮೇಲೆ ಇವಾಗ ಒಂದು ಮಗು ಆಗಿರುತ್ತೆ, ಆ ಮಗುನ they will raise it and they will send them away, and then they will again feel that ನನ್ನ ಪರ್ಪಸ್ಸೇ ಇಲ್ಲ ಆಸ್ ಅ ಮದರ್. ಇವಾಗ ನಾನು ತಿರ್ಗಾ ಐ ವಾಂಟ್ ಟು ಬಿ ಪ್ರೆಗ್ನೆಂಟ್, ಬಟ್ ದೇ ಆರ್ ಆಲ್ರೆಡಿ ವೆರಿ ಓಲ್ಡ್, ಆ್ಯಂಡ್ ಓಲ್ಡರ್ ಪ್ರೆಗ್ನೆನ್ಸೀಸ್ ಈಗ ಇಟ್ ಈಸ್ ಬಿಕಮಿಂಗ್ ವೆರಿ ಕಾಮನ್. But your lifestyle has to be very, very different and positive to be able to bear a child. Ivaga, when you're older and you're having children, there are possibilities of defects. So we have to be careful when we come to family planning or understanding someone's trauma. So ಈ ಥರ ಸುಮ್ಮನೆ ವಿ ಶುಡ್ ನಾಟ್ ಸೇ ಕಾಮೆಂಟ್ಸ್ ಲೈಕ್ ಏನೂ ಆಗಲ್ಲ, ನಿಂಗೆ ಫಸ್ಟ್ ಟೈಮ್ ಆಗಿತ್ತು ಬಟ್ ಆಲ್ಮೋಸ್ಟ್ ಆಯಿತು ಬಟ್ ಮಿಸ್ಕ್ಯಾರೇಜ್ ಆಯಿತು, ಏನೂ ಆಗಲ್ಲ. ನೋ, ವಿ ಹ್ಯಾವ್ ಟು ಲಿಸನ್ ಟು ವಾಟ್ ದ ಮದರ್ ಇಸ್ ಸೇಯಿಂಗ್, ವಾಟ್ ಶೀ ಈಸ್ ಫೀಲಿಂಗ್, ಬಿಕಾಸ್ ದಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ದ ಚೈಲ್ಡ್ ಫ್ಯೂಚರಲ್ಲಿ. ಎಸ್ ಮ್ಯಾಮ್. ಈಗ ಮೊದಲು ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇದ್ರು, ಯಾರಾದರೂ ಹೇಳ್ಕೊಡ್ಲಿಕ್ಕೆ ಇರ್ತಾ ಇದ್ರು, ಮೆಂಟಲಿ ಸ್ಟ್ರೆಸ್ ಆಗ್ಲಿಕ್ಕೆ ಅಷ್ಟು ಬಿಡ್ತಿರ್ಲಿಲ್ಲ. ಈಗ ಆಲ್ಮೋಸ್ಟ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಒಬ್ಬೊಬ್ಬರೇ ಇರುವಂಥ ಸಂದರ್ಭದಲ್ಲಿ ಹೇಗೆ ಹ್ಯಾಂಡಲ್ ಮಾಡಬಹುದು ಆ ಸಿಚುವೇಶನ್ಗಳನ್ನ ಅಂತ, ಪ್ರೆಗ್ನೆನ್ಸಿ ಸಿಚುವೇಶನ್ಗಳು? ಈಗ ವಿ ಆರ್ ಇನ್ ಅನ್ ಎರಾ ವೇರ್ ಟೆಕ್ನಾಲಜಿ ಈಸ್ ಬೂಮಿಂಗ್. ಸೊ however much ನಾವು ಹೇಳ್ತೀವಿ ದಟ್ ಟೆಕ್ನಾಲಜಿ ಈಸ್ ಬ್ಯಾಡ್, ವಿ ಕ್ಯಾನ್ ಯೂಸ್, ಇಟ್ಸ್ ಅಬೌಟ್ ದ ಯೂಸೇಜ್ ಆಫ್ ಟೆಕ್ನಾಲಜಿ. ಸೊ ಈವನ್ ಇಫ್ ನಾವು ನಮ್ಮ ಪೇರೆಂಟ್ಸಿಂದ ದೂರ ಇದ್ದೀವಿ, ಫ್ಯಾಮ್ಲಿಯಿಂದ ದೂರ ಇದ್ದೀವಿ, ಆ್ಯಂಡ್ ಹೊಸದಾಗಿ ವಿ ಹ್ಯಾವ್ ಕಮ್ ಟು ಅ ಡಿಫ್ರೆಂಟ್ ಸಿಟಿ, ಫ್ಯಾಮ್ಲಿ ಮಾಡ್ಕೊಂಡಿದ್ದೀವಿ, ಮದುವೆ ಆಗಿ ಫ್ಯಾಮ್ಲಿ ಆಯಿತು, ಆವಾಗ ದೆರ್ ಆರ್ ವೇಸ್ ಟು connect to your parents using technology, right? And internet ಇದೆ, you have so many platforms, books ಇದೆ. ಈ ಕಾಲದಲ್ಲಿ ಬುಕ್ಸಲ್ಲಿ ಜನ ಓದೋದೆಲ್ಲ, ಎಲ್ಲ ಬುಕ್ಸು ಕಿಂಡಲಲ್ಲೂ ಓದ್ತಾರೆ, ಫೋನಲ್ಲಿ ಓದ್ತಾರೆ, ಲ್ಯಾಪ್ಟಾಪಲ್ಲೂ. ಇವಾಗ ದೆರ್ ಆರ್ ಆ್ಯಕ್ಚುಲಿ ಬುಕ್ಸ್, ವಾಟ್ ಟು ಎಕ್ಸ್ಪೆಕ್ಟ್ ವೆನ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಅಂತ ಒಂದು ಚೈಲ್ಡ್ ಪ್ರೆಗ್ನೆನ್ಸಿ ಬುಕ್ಕೇ ಇದೆ, ಅದು ವಾಟ್ ಟು ಎಕ್ಸ್ಪೆಕ್ಟ್ ಇನ್ ಪ್ರೆಗ್ನೆನ್ಸಿ. ಸೊ ದೆರ್ ಆರ್ ಬುಕ್ಸ್, there is a lot of experience from your mothers, from your aunts. So just giving them a call and asking them, ಆ ಒಂಥರ ಸೇಫ್ಟಿ ಫೀಲ್ ಆಗೋದಕ್ಕೆ ದೇ ಶುಡ್ ಬಿ ಏಬಲ್ ಟು come through that and be aware of that. ಒಬ್ಬೊಬ್ಬರೇ ಏನು ಡಿಸಿಷನ್ ತಗೊಳ್ಳೋದಕ್ಕೆ ಹೋಗಬಾರ್ದು ಅವ್ರ ಮೆಂಟಲ್ ಹೆಲ್ತ್ ಮೇಲೆ. ಆಗ ಎಸ್ಪೆಷಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಟ್ಸ್ ಆಲ್ವೇಸ್ ಬೆಟರ್ ಟು, ಅವ್ರವ್ರದ್ದು ಒಂದು ಒಪಿನಿಯನ್ ಇದ್ದೇ ಇರುತ್ತೆ, ಬಿಕಾಸ್ ಅವ್ರು ಸ್ಟಿಲ್ ದೇರ್ ಇಂಡಿವಿಜುವಲ್. ಅವ್ರ ಮಗು even though she's pregnant, she has an individual opinion on her own. But since she is very delicate at the moment for 9 months, and it's always best to rely on support and community, and that's how I would like to say it. ಈಗ ಪ್ರೆಗ್ನೆನ್ಸಿ ಆದಂಥ ಸಂದರ್ಭದಲ್ಲಿ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗಿರ್ಬೋದು ಅಥವಾ ಆಂಗ್ಸೈಟಿ ಆಗಿರ್ಬೋದು, ಅದೆಲ್ಲದನ್ನ ಹೇಗೆ ಕ್ಯಾರಿ ಮಾಡಬೇಕು ಅಂತ? ಅದೇ, ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರೋಜನ್ ತುಂಬ
it releases, right, in the human's body, in the female's body. So avaga you will have certain hormonal imbalance where you will have morning sickness, so vomiting tumba, and irritability, sensitivity tumba ಜಾಸ್ತಿ ಇರುತ್ತೆ. ಸಡನ್ ಆಗಿ ಅಳಕ್ಕೆ ಒಂಥರ ಮನ್ಸು Mood ಬರುತ್ತೆ, swings. ಮೂಡ್ ಸ್ವಿಂಗ್ಸ್ ಇರುತ್ತೆ. ಎಸ್, ಆ್ಯಂಡ್ ಕೇಳಿದ್ರೆ ದೇ ವಿಲ್ ನಾಟ್ ನೋ ವೈ ಐ ಆಮ್ ಕ್ರೈಯಿಂಗ್, ಆ್ಯಂಡ್ ದೇ ವಿಲ್ ಓನ್ಲಿ ಥಿಂಕ್ ಅಬೌಟ್ ನನ್ನ ಬಾಡಿ ಹೇಗೆ ಚೇಂಜ್ ಆಗ್ತಿದೆ, ನನ್ನ ಬಾಡಿ ಹೇಗಿರುತ್ತೆ ಮಗು ಬಂದಾದಮೇಲೆ. ಇದೆಲ್ಲ ಹೇಳ್ತಾರೆ ದಟ್ ಎಲ್ಲ ಚೇಂಜ್ ಆಗುತ್ತೆ, ಇಟ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ಅಂತ. ಬಟ್ ಆ ಕಾನ್ಫಿಡೆನ್ಸ್ ಇರಲ್ಲ ಇನ್ನು ತಲೆನಲ್ಲಿ, ಬಿಕಾಸ್ ದೇ ಆರ್ ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್, ವೆರ್ ಎಸ್ ದೇರ್ ಮದರ್ ಇನ್ ಲಾ ಎಲ್ಲ ದೇ ಹ್ಯಾವ್ ಡನ್ ಇಟ್ ಬಿಫೋರ್. ಸೊ until they come and accept that, or a realization ಬರೋವರೆಗೂ they will have a little bit of unevenness or imbalance ಇದ್ದೇ ಇರುತ್ತೆ. But with time and support and awareness, it really helps. ಈಗ ಪ್ರೆಗ್ನೆನ್ಸಿ ಲೇಡೀಸ್ ಮೆಂಟಲ್ ಇದ್ರ ಮೇಲೆ, ಹೆಲ್ತ್ ಮೇಲೆ ಮಿತ್ಸ್ ಅನ್ನೋದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ? ಮೆಂಟಲ್ ಹೆಲ್ತ್ ಮೇಲೆ ಮಿತ್ಸ್ ಅಂದರೆ ಅಂದ್ರೆ ಈಗ ಹಳೆ ಕಾಲದಲ್ಲಿ ಅವ್ರು ಹೇಳಿರುವಂತ, ಈಗ ಯಾರೊಬ್ರು ಅವ್ರ ಅಜ್ಜಿ ತಾತ ಇರ್ತಾರೆ, ಇಂಥ ಸಿಚುವೇಶನ್ ಈ ತರ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ, ಅವ್ರು ಮೆಂಟಲಿ ಅದಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಮಗು ಕೇರ್ ಬಗ್ಗೆ ಇವಾಗ ಮೆಡಿಸಿನ್ ಎಲ್ಲ ಬಂದಿರೋದ್ರಿಂದ ಮೆಂಟಲಿ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಅವ್ರಿಬ್ರು ಅದ್ರ ಮಧ್ಯೆ ಕನ್ಫ್ಯೂಷನ್ ಆಗುತ್ತೆ. ಇವಾಗ ನ್ಯೂಲಿ ಬಂದಿರುವಂತ ಮೆಡಿಸಿನ್ಸ್ ಮತ್ತೆ ಹಳೆ ಕಾಲದಲ್ಲಿ ಹೇಳ್ತಾ ಇರೋ ಮೆಡಿಕಲ್ಗಳು ಅವಾಗ ಒಂದಷ್ಟು ನೋಡ್ಕೊಬೇಕು ಅಂತ ಅವರ ಅಜ್ಜಿ ತಾತ ಆ ತರ ಹೇಳ್ತಿರ್ತಾರೆ. ಆಗ ಎರಡರ ಮಧ್ಯೆ ಹೇಗ್ ಬ್ಯಾಲೆನ್ಸ್ ಮಾಡಬಹುದು ಅಂತ? ಸೊ ವೆನ್ ಇವಾಗ ಬಿಕಾಸ್ ಆಫ್ ಮೆಡಿಕೇಶನ್ಸು ಆ್ಯಂಡ್ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿ, ವಿ ಟೆನ್ ಟು obviously get confused between the olden ways and the new ways. So there is a myth that I have noticed in pregnant women that it's actually about lifestyle disorders. So ನೀವು as you have, if you have, as a female, if you think that I want to get married, I want to have children, so ನೀವು ಕಾಲೇಜಲ್ಲಿ there might be other ways, ತುಂಬ ಪಾರ್ಟಿ ಮಾಡಿರ್ಬೋದು, ಎಲ್ಲ ತುಂಬ other substance abuse ಇರುತ್ತೆ. So if you are going on the plan of having a child, it is always, if you have to think about future, you want to take the legacy forward, and if you're planning on having a child, nim lifestyle you'll have to ಸ್ವಲ್ಪ change it. You cannot be partying all the time, you can't be abusing substances all the time. So ಈ lifestyle disorder ಸ್ವಲ್ಪ ಚೇಂಜ್ ಆದರೆ ಈ ಕನ್ಫ್ಯೂಷನ್ ಆಫ್ ವಾಟ್ ಟು ಫಾಲೋ, ಓಲ್ಡ್ ವೇಸ್ ಆರ್ ನ್ಯೂ ವೇಸ್, ಅದು ಆಲ್ಸೋ ವಿಲ್ ಚೇಂಜ್ ವಿತ್ ಇನ್ಫಾರ್ಮೇಷನ್ ಆ್ಯಂಡ್ ಅವೇರ್ನೆಸ್ ಕಮಿಂಗ್ ಟುಗೆದರ್. ಎಸ್ ಮ್ಯಾಮ್. ಆಫ್ಟರ್ ಡೆಲಿವರಿ ಸ್ವಲ್ಪ ಮಗುನ ಕೇರ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ 3 months ಮೆಂಟಲಿ ಹೆಲ್ತ್ ತುಂಬಾನೇ ಡಿಸ್ಟರ್ಬ್ ಆಗಿರುತ್ತೆ ಪ್ರೆಗ್ನೆನ್ಸಿಗೆ, ಅವರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಸೊ ಈ 9 months ಆದಮೇಲೆ ವೆನ್ ದೇ ಹ್ಯಾವ್ ದರ್ ಚೈಲ್ಡ್ ಆ್ಯಂಡ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಾರೆ ಅದಕ್ಕೆ, ದೇ ಸೇ ಅದು ವೇರ್ ದ ಬಾಡಿ ಈಸ್ ಕಮಿಂಗ್ ಬ್ಯಾಕ್ ಟು ಇಟ್ಸ್ ನಾರ್ಮಲ್ ಸೆಲ್ಫ್. ಅವ್ರದ್ದು ಏನೇನು ಇಮೋಷನ್ಸ್ ಅಷ್ಟು ಎಕ್ಸ್ಟ್ರೀಮ್ಲಿ ದೇ ಯೂಸ್ ಟು ಫೀಲ್, ಅದನ್ನು ದೇ ಕಮಿಂಗ್ ಬ್ಯಾಕ್ ಟು ನಾರ್ಮಲ್ ಸೆನ್ಸ್. ಸೊ ಅವಾಗ ಅಗೇನ್ ಐ ವುಡ್ ಲೈಕ್ ಟು ಸ್ಟ್ರೆಸ್ ಆನ್ ದ ಫ್ಯಾಮಿಲಿ. Pregnancy is not only for the woman, it is for the whole family. ಅವ್ರ ಸಹ ಕುಟುಂಬ ಅಂತಾರಲ್ಲ ಅದೇ ಥರ, it is for the whole family. Try to validate ಅಂತಾರೆ. Validate is basically, ಇವಾಗ ಯಾರು ಹೇಳ್ತಾ ಇದ್ರೆ ದಟ್ ಶಿ ಈಸ್ ಸೇಯಿಂಗ್ ಆರ್ ಅ ವುಮೆನ್ ಇಸ್ ಸೇಯಿಂಗ್, ನನಗೆ ಅರ್ಥ ಆಗ್ತಿಲ್ಲ, ನಂಗೆ ಯಾಕೆ ಇರಿಟೇಷನ್ ಆಗ್ತಿದೆ, ಬಟ್ ನನಗೇನೋ ಇರಿಟೇಷನ್ ಆಗ್ತಿದೆ, ನಂಗೆ ಐ ವಾಂಟ್ ಟು ಕ್ರೈ. ಇವಾಗ ಇಫ್ ಯು ಕಮ್ ಆ್ಯಂಡ್ ಸೇ ಅದರಲ್ಲಿ ಏನು, ವೈ ಆರ್ ಯು ಕ್ರೈಯಿಂಗ್, ಮಗು ಎಲ್ಲ ಆಗೋಗಿದೆಯಲ್ಲ ಇವಾಗೆಲ್ಲ ನಾರ್ಮಲ್ ಆಗುತ್ತೆ, ಈ ಥರ ಇಫ್ ಯು ಕೀಪ್ ಸೇಯಿಂಗ್ ದಟ್, ದೇ ವಿಲ್ ಗೆಟ್ ಮೋರ್ ಇರಿಟೇಟೆಡ್. ಸೊ ಆಸ್ಕ್ ದೆಮ್, ವೈ ಆರ್ ಯು ಗೆಟಿಂಗ್ ಇರಿಟೇಟೆಡ್, ಯಾವಾಗಿಂದ ಶುರು ಆಯಿತು, ಹೌ ಮೆನಿ ಟೈಮ್ಸ್ ಆರ್ ಯು ಗೆಟಿಂಗ್ ಇರಿಟೇಟೆಡ್ ಇನ್ ದ ಡೇ. So if you validate that, accept that they are going through a situation, they will also feel like opening up to you. ಇಲ್ಲ ಅಂದರೆ ಒಂಥರ ಒಳಗಡೆನೇ ಸೀಕ್ರೆಟ್ ಆಗಿ ಇಟ್ಕೊಂಡು ಏನೋ ಹೇಳಿದ್ರು ಪಾಯಿಂಟ್ಲೆಸ್ಸು, ನಾನು ಹೇಳೋದೇ ಬೇಡ ಆಯಿತು, ದೇ ವಿಲ್ ಹ್ಯಾವ್ ದಟ್. ಸೊ ಆ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಶುರು ಆಯಿತು, ಅಲ್ಲಿಂದ ಅದು ಪ್ರೊಜೆಕ್ಷನ್ನು ಚೈಲ್ಡ್ ಮೇಲೆ ಹೋಗುತ್ತೆ. ಅದೇ ಇದೇ ರೀತಿ ಒಂದು ಸಿಚುವೇಶನ್ ಪಿರಿಯಾಪಟ್ನ ಹತ್ರ ಒಂದು ಬೆಟ್ಟದಪುರ ಅನ್ನೋ ಒಂದು ಮುಸ್ಲಿಂ ಲೇಡಿ, ಅವಳಿ ಜೋಡಿ ಮಕ್ಕಳಾಗಿರುತ್ತೆ, ಆ 2 ಮಕ್ಕಳನ್ನು ಸಾಯಿಸಿ, 1 ವರ್ಷದ ಮಗುನು ಸಾಯಿಸಿ, ಅದಕ್ಕೆ ಕತ್ಕೊಯ್ದು ಸಾಯಿಸಿ, ಒಟ್ಟಿ 10 ದಿನ ಆಗಿರುತ್ತೆ ಮಕ್ಕಳಿಗೆ, ಅವರು ಕೂಡ ಸುಸೈಡ್ ಮಾಡ್ಕೊಂತಾರೆ. ಅವ್ರ ಮೆಂಟಲಿ ಹೆಲ್ತ್ ಯಾವ ಸಿಚುವೇಶನ್ ಹೋಗಿರಬಹುದು ಅಲ್ಲಿ ಅಂತ? ಓಕೆ. ಸೊ ಅವ್ರು ನೀವು ಹೇಳ್ತಾ ಇರೋದು ದಟ್ ಶಿ ಕಿಲ್ಡ್ ಹರ್ ಓನ್ ಚಿಲ್ಡ್ರನ್ ಅಂತ.
ಚಿಲ್ಡ್ರನ್ 3 ಚಿಲ್ಡ್ರನ್ ಅಂತ ಮಗು ಆದಮೇಲೆ. ಮಗು ಆದ್ಮೇಲೆ 10 days 2 ಅವಳಿ ಜೋಳಿ ಮಕ್ಕಳಿಗೆ. ಸೊ ಇವಾಗ ಇಟ್ ಕುಡ್ ಬಿ ಎನಿ ಸಿಚುವೇಶನ್ ಫ್ಯಾಮಿಲಿ ವೈಸ್. ಇವಾಗ ಇಫ್ ದೇರ್ ಇಸ್ ನೋ ಪ್ರಾಪರ್ ಸಪೋರ್ಟ್, ನೆಗ್ಲಿಜೆನ್ಸ್ ಅಂತ ಇದ್ದರೆ, ಬ್ರೋಕನ್ ಹೌಸ್ ಹೋಲ್ಡ್ ಇದ್ದರೆ, ಇಲ್ಲ ಪಾರ್ಟ್ನರ್ ಅಷ್ಟೊಂದು ರೆಸ್ಪೆಕ್ಟ್ ಇಲ್ಲ, ಕೇರ್ ಇಲ್ಲ, ಸಪೋರ್ಟ್ ಕೊಡ್ತಿಲ್ಲ ಅಂದರೆ ದೇ ವಿಲ್ ಥಿಂಕ್ ದಟ್ ನಾನು ಇಷ್ಟೊಂದು ಮಕ್ಕಳು ಮಾಡ್ಕೊಂಡು ನಾ ಏನು ಮಾಡಲಿ, ನನಗೆ ಐ ಡೋಂಟ್ ಫೀಲ್ ಲೈಕ್ ಲಿವಿಂಗ್ ಎಟ್ ಆಲ್. ಇಟ್ ಕಮ್ಸ್ ಟು ದಟ್ ಸ್ಟೇಟ್ ಆಫ್ ಮೈಂಡ್. ನನಗೆ ಸಪೋರ್ಟೇ ಸಿಗ್ತಿಲ್ಲ. ಹೌದು ನನ್ನ ಮಕ್ಕಳೇ ಅವರು, ಆದರೆ ಇವಾಗ ಆ ಸಪೋರ್ಟು ಮತ್ತು ಕೇರು ಸಿಗ್ತಾ ಇಲ್ಲ ಅಂದರೆ ದ ಮದರ್ ಫೀಲ್ಸ್ ವೆರಿ ಹೆಲ್ಪ್ಲೆಸ್. So it is not only the mother's duty to take care of the children, right? Now it is the father's duty. But nam olden days ali we always used to think that women are only nurturers, caretaker, but it is equal. The child wants mother and father both. Ivaga with single mothers and single fathers, ಅವ್ರಿಗೆ we can only tell the child as they grow old that ಈ ಥರ situation, because they are also becoming adults. When they are young we might say that ನಾವೇ ಮದರ್ ಫಾದರ್ ಎಲ್ಲ ಅಂತ, ಬಟ್ ಅದು ಅಫೆಕ್ಟ್ ಆಗುತ್ತೆ ಚೈಲ್ಡಿಗೆ. ಆ್ಯಂಡ್ ಅದು ಹೆಂಗೆ ತೋರಿಸ್ಕೊಳ್ಳೋದು, ಎಲ್ಲಿ ಬರುತ್ತೆ, ವೇರ್ ಇಸ್ ದಟ್ information or where is that reaction coming in their relationships, in their social equations. But ಅವ್ರಿಗೆ ಗೊತ್ತಾಗಲ್ಲ that ನಾನು ಈ ಥರ ಐ ಕೇಮ್ ಫ್ರಮ್ ಅ ಬ್ರೋಕನ್ ಚೈಲ್ಡ್ಹುಡ್, ಅದಕ್ಕೇನೆ. ಸೊ ಹರ್ ಮೆಂಟಲ್ ಸ್ಟೇಟ್ ವುಡ್ ಹ್ಯಾವ್ ಬಿನ್ ದಟ್ ಕೇರ್ ಇಲ್ಲ, ಸಪೋರ್ಟ್ ಇಲ್ಲ, 3 ಜನ ಮಕ್ಕಳು, ಹೂ ಇಸ್ ಗೋಯಿಂಗ್ ಟು ಹೆಲ್ಪ್ ಮೀ ಔಟ್. don't know what is the problem. I mean, we don't know what is the husband's issue. Is he having any gambling issues, alcohol, anything, ಅವ್ರದ್ದು ನೆಗೆಟಿವ್ ಏನಾದರೂ ಸ್ಟ್ರೆಸ್ ಇದ್ದರೆ ಮೇ ಬಿ ಹೀ ಈಸ್ ನಾಟ್ ಓಪನಿಂಗ್ ಅಪ್, ಆ ಥರನೂ ಇರ್ಬೋದು. ಸೊ ಶೀ ಫೆಲ್ಟ್ ಹೆಲ್ಪ್ಲೆಸ್ ಅಟ್ ದಟ್ ಪಾಯಿಂಟ್. ಆ್ಯಂಡ್ ಎಷ್ಟು ಹೆಲ್ಪ್ಲೆಸ್ ಅಂದರೆ ಶೀ chose to kill her children so her children does not see the daylight. I will also not let my children see the daylight. What will they do if I kill myself? How will they survive? She had that. So it could be that ಅಂತ ಹೇಳ್ಬೋದು. ಎಸ್ ಮ್ಯಾಮ್. ಇನ್ನು ಅದೇ ರೀತಿ ಗ್ರೋನ್ ಅಪ್ ಸ್ಟೇಜ್, ಈಗ 1 year ಇಂದ 5 year ಬೇಬಿನ ತುಂಬಾ ಕೇರ್ ಮಾಡಬೇಕಿರುತ್ತೆ. ಆ ಸಿಚುವೇಶನ್ಲಿ ಮಗುಗೆ ಮಾತು ಬರುವಂಥದ್ದಾಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಗುರುತಿಸುವಂಥದ್ದಾಗಿರ್ಬೋದು, ಪ್ರತಿಯೊಂದು ಮಾಡ್ತಿರುತ್ತೆ. ಅದರ ಮೆಂಟಲ್ ಹೆಲ್ತ್ ಬಗ್ಗೆ ಹೇಗೆ ಕೇರ್ ಮಾಡಬೇಕು? ಸೊ ಇದು ಒಂದು ಪರ್ಸನ್ ಹೆಸರು ಹೇಳ್ತೇನೆ. ಅವ್ರ ಹೆಸರು ಎರಿಕ್ಸನ್ ಅಂತ. ಅವರು ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಒಂದು he had proposed this. So between 1 to 5 years they are very young alva, they're very delicate, they're like literally putanigalu antivi ನಾವು. So for them mental health, if we have to introduce or try to teach these children or teach these kids ಅನ್ಬೋದು, we have to first teach them how to identify emotions. ಇವಾಗ ನಿನಗೆ ಚಾಕ್ಲೇಟ್ ಕೊಟ್ಟರು ಯಾರೋ ಅಂಕಲು, ನಿಂಗೆ ಖುಷಿ ಆಗ್ತಿದೆ, ಅದೇನು ಎಮೋಷನ್, ಏನು ಫೀಲ್ ಆಗ್ತಿದೆ ಒಳಗಡೆಯಿಂದ, ಅದು ಹೇಳ್ಕೊಡ್ಬೇಕು. ಹೌ ಟು ಐಡೆಂಟಿಫೈ ಎಮೋಷನ್ಸ್, ಹೌ ಟು ಶೋ ದ ಎಮೋಷನ್ಸ್, ಆ್ಯಂಡ್ when you get upset, illa when you get angry, when you get nervous, how can you control that emotion without hurting others? So these are the 3 things that we have to teach between 1 to 5 years. Emotions ಹೇಳ್ಕೊಟ್ರೆ it helps, because ಅವಾಗ್ಲೇ they are trying to regulate themselves. ಕಂಟ್ರೋಲ್ ಇರಲ್ಲ, ಸೆಲ್ಫ್ ಕಂಟ್ರೋಲ್ ಇರಲ್ಲ. ಪ್ಲಸ್ ಟ್ರಸ್ಟ್ ಆ್ಯಂಡ್ ಮಿಸ್ಟ್ರಸ್ಟ್ ಅಂತ ಇದೆ 0 to 2 years. ಇದು ನಮ್ಮಮ್ಮ, ಓಕೆ, ನಮ್ಮಮ್ಮ ಇಸ್ ಮೈ ಕ್ಲೋಸೆಸ್ಟ್, ಸೊ ಐ ಹ್ಯಾವ್ ಟು ಟ್ರಸ್ಟ್ ಹರ್. ಇವ್ರು ನಮ್ಮಪ್ಪ, ಸೊ ಐ ಹ್ಯಾವ್ ಟು ಟ್ರಸ್ಟ್. ಇದು ಯಾರೋ ಬೇರೆ ಅಂಕಲ್, ನನಗೆ ಗೊತ್ತಿಲ್ಲ, ಸ್ಟ್ರೇಂಜರ್. ಅದಕ್ಕೇ ಯು ವಿಲ್ ಸಿ ಮಗು ಇವಾಗ ಎಷ್ಟಾದ್ರೂ ನಾವು ಇಂಟರ್ಯಾಕ್ಟ್ ಮಾಡಿದ್ರೆ ಬಾಯ್ಲಿ ಅಂದ್ರೂ ದೇ ವಿಲ್ ಪುಟ್ ದೇರ್ ಹೆಡ್ ಬಿಹೈಂಡ್, ಬಿಕಾಸ್ ದೇ ಡೋಂಟ್ ಟ್ರಸ್ಟ್. This is someone not my mother or my father, so I will not come. And 3 to 5 years ali there is something called as autonomy versus shame and doubt anta. Ivaga you will see a lot of children, girl and boy, they are touching their private parts between 3 to 5 years. ಅವ್ರಿಗೆ ಗೊತ್ತಿಲ್ಲ ಅದೇನು ಅಂತ. ಸೊ ಇವಾಗ ಇಫ್ ಅ ಮದರ್ ಸೀಸ್ ದ ಬಾಯ್ ಆರ್ ಗರ್ಲ್ ಟಚಿಂಗ್ ದೇರ್ ಪ್ರೈವೇಟ್ ಪಾರ್ಟ್ಸ್, ಏನಾಗುತ್ತೆ, ವಿ ಥಿಂಕ್ ದಟ್ ಇಟ್ ಈಸ್ ಡರ್ಟಿ, ಇಟ್ ಈಸ್ ಬ್ಯಾಡ್. ಸೊ ಸಡನ್ನಾಗಿ ಒಂದು ಹೊಡಿತಾರೆ, ಇಲ್ಲ ಬೈತಾರೆ, ತುಂಬ ಜೋರಾಗಿ ಬೈತಾರೆ, ರೈಟ್? ಸೊ ಆವಾಗಲೇ ದ ಚೈಲ್ಡ್ ಅಂಡರ್ಸ್ಟ್ಯಾಂಡ್ಸ್, ನಾನು ಯಾವತ್ತಾರು ಇಫ್ ಐ ಟಚ್ ಮೈ ಪ್ರೈವೇಟ್ ಪಾರ್ಟ್ಸ್ ಇಟ್ ಈಸ್ ಬ್ಯಾಡ್. ಸೊಸೈಟಿಲಿ ಪಬ್ಲಿಕ್ ಅಂತೂ ವಿ ಕಾಂಟ್ ಟಚ್ ಇಟ್ ಅಟ್ ಆಲ್, ವಿ ಆರ್ ನಾಟ್ ಸಪೋಸ್ ಟು ಟಚ್ ಇಟ್. ಸೊ ದಟ್ ಶೇಮ್ ಆ್ಯಂಡ್ ಗಿಲ್ಟ್ ಇರುತ್ತೆ. ಸೊ ವಿ ಹ್ಯಾವ್ ಟು
ಸಿಟ್ ಡೌನ್ ಆ್ಯಂಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಈಚ್ ಎಮೋಷನ್. ಹ್ಯಾಪಿ ಅಂದರೆ ಏನು, ಸ್ಯಾಡ್ ಅಂದರೆ ಏನು, ಆ್ಯಂಕ್ಷಿಯಸ್ ಅಂದರೆ ಏನು, ನರ್ವಸ್. ಇವಾಗಲೇ ಇಫ್ ವಿ ಸ್ಟಾರ್ಟ್, ಆ್ಯಂಡ್ ಈಗಿನ ಕಾಲದ ಹುಡುಗರು ದೇ ನೋ ಎವ್ರಿ ವರ್ಡ್. ಸೊ ವಿ ಡೋಂಟ್ ಹ್ಯಾವ್ ಟು ಸೇ ಸ್ಕೇರ್ಡ್ ಆರ್ ಅಫ್ರೇಡ್, ವಿ ಕ್ಯಾನ್ ಜಸ್ಟ್ ಸೇ ಆ್ಯಂಕ್ಷಿಯಸ್, ನರ್ವಸ್, ಇಲ್ಲ ಅಫ್ರೇಡ್. So we have to teach them and help them identify each emotion. And after that, ಅವ್ರದ್ದು studies, everything goes. ಸ್ನೇಹ ಸೀಮಾ ಅವ್ರ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಮತ್ತಷ್ಟು ವಿಚಾರಗಳನ್ನ ಸ್ನೇಹ ಸೀಮಾ ಅವರು ಹಂಚ್ಕೊಂತಾರೆ. ಅದಕ್ಕೂ ಮೊದಲು ಒಂದು ಚಿಕ್ಕದೊಂದು ಬ್ರೇಕ್. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.